ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿಯ ಆರಂಭಕ್ಕೂ ಮುನ್ನವೇ ಬಿಸಿಸಿಐನ ಮುಂದೆ ರೋಹಿತ್ ಇಟ್ಟರು 3 ದೊಡ್ಡ ಡಿಮ್ಯಾಂಡ್. ರೋಹಿತ್ರ ಬೇಡಿಕೆಗಳನ್ನ ಕಂಡು ದಂಗಾಯಿತು ಬಿಸಿಸಿಐನ ಬಿಗ್ ಬಾಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚಾಂಪಿಯನ್ಸ್ ಟ್ರೋಫಿಯ ಕುರಿತಾಗಿ ರೋಹಿತ್ ಬಿಸಿಸಿಐನ ಮುಂದಿಟ್ಟಿರುವ ಆ 3 ದೊಡ್ಡ ಬೇಡಿಕೆಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಬಹುನಿರೀಕ್ಷಿತ 2025ರ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿಯ ಆರಂಭಕ್ಕೆ ಇನ್ನೇನು ದಿನಗಣನೆ ಶುರುವಾಗಿದೆ ಸ್ನೇಹಿತರೆ. ಈ ಮೆಗಾ ಟೂರ್ನಿಗೆ ಎಲ್ಲ ತಂಡಗಳು ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿವೆ. ಈ ನಿಟ್ಟಿನಲ್ಲಿ ಕ್ರಿಕೆಟ್ ಜಗತ್ತಿನ ಪ್ರಮುಖ ತಂಡಗಳಾದ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಸೇರಿದಂತೆ 6 ತಂಡಗಳು ತಮ್ಮ ಸ್ಕ್ವಾಡ್ಗಳನ್ನು ಕೂಡ ರಿಲೀಸ್ ಮಾಡಿವೆ. ಆದರೆ ಟೀಮ್ ಇಂಡಿಯಾವು ಚಾಂಪಿಯನ್ಸ್ ಟ್ರೋಫಿಗಾಗಿ ತನ್ನ ಸ್ಕ್ವಾಡ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಜನವರಿ 19 ಅಥವಾ 18ರಂದು ಟೀಮ್ ಇಂಡಿಯಾವು ತನ್ನ ಸ್ಕ್ವಾಡ್ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಈ ಮಧ್ಯೆ ಮುಂಬೈನಲ್ಲಿ ಅಜಿತ್ ಅಗರ್ಕರ್, ಗೌತಮ್ ಗಂಭೀರ್ ಮತ್ತು ರೋಹಿತ್ ರವರ ನಡುವೆ ಚಾಂಪಿಯನ್ಸ್ ಟ್ರೋಫಿಯ ಕುರಿತಾಗಿ ದೊಡ್ಡ ಮೀಟಿಂಗ್ ನಡೆದಿದೆ ಎಂದು ರಿಪೋರ್ಟ್ ಆಗಿದೆ ಸ್ನೇಹಿತರೆ. 3 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಈ ಮೀಟಿಂಗ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಕುರಿತಾಗಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಅಲ್ಲದೆ ಇದೇ ಸಭೆಯಲ್ಲಿ ರೋಹಿತ್ ರವರು ಬಿಸಿಸಿಐನ ಮುಂದೆ 3 ದೊಡ್ಡ ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ. ಹಾಗಾದರೆ ರೋಹಿತ್ ರವರು ಇಟ್ಟಿರುವ ಆ 3 ಬೇಡಿಕೆಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇ ಬೇಡಿಕೆ ಬಂದ್ಬಿಟ್ಟು, ಕಳೆದ ಕೆಲ ಟೆಸ್ಟ್ ಸೀರೀಸ್ನಿಂದ ನನ್ನ ರೆಡ್ ಬಾಲ್ ಕ್ರಿಕೆಟ್ ಕ್ಯಾಪ್ಟನ್ಸಿಯು ಚೆನ್ನಾಗಿಲ್ಲ. ಇದನ್ನು ನಾನು ಸಹ ಒಪ್ಪಿಕೊಳ್ಳುತ್ತೇನೆ. ಆದರೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾನು ನನ್ನ 100% ಅನ್ನು ನೀಡಿ ತಂಡಕ್ಕಾಗಿ ಆಡಲು ಬಯಸುತ್ತೇನೆ. ಹೀಗಾಗಿ ನನಗೆ ಮತ್ತೊಂದು ಚಾನ್ಸ್ ನೀಡಿ ಎಂದು ರೋಹಿತ್ ರವರು ಬಿಸಿಸಿಐನ ಮುಂದೆ ಡಿಮ್ಯಾಂಡ್ ಮಾಡಿದ್ದಾರೆ. ಕಳೆದ T20 ವಿಶ್ವಕಪ್ನಲ್ಲಿ ನನ್ನ ಕ್ಯಾಪ್ಟನ್ಸಿಯು ಚೆನ್ನಾಗಿತ್ತು. ಹೀಗಾಗಿ ಈ ಬಾರಿಯ ICC ಇವೆಂಟ್ನಲ್ಲಿಯೂ ನನ್ನ ನಾಯಕತ್ವ ಉತ್ತಮವಾಗಿರುತ್ತದೆ ಎನ್ನುವ ಡಿಮ್ಯಾಂಡ್ ಅನ್ನು ರೋಹಿತ್ ಬಿಸಿಸಿಐನ ಮುಂದಿಟ್ಟಿದ್ದಾರೆ. ಇನ್ನು ಎರಡನೇ ಬೇಡಿಕೆಯನ್ನು ಇಟ್ಟಿರುವ ರೋಹಿತ್ ರವರು, ಜಸ್ಪ್ರೀತ್ ಬುಮ್ರಾ ರವರು ಟೀಮ್ ಇಂಡಿಯಾದ ಬೌಲಿಂಗ್ ವಿಭಾಗದ ಜೀವಾಳ. ಹೀಗಾಗಿ ಅವರನ್ನ ಆದಷ್ಟು ಬೇಗ ಸಂಪೂರ್ಣ ಗುಣಮುಖರನ್ನಾಗಿಸಿ ತಂಡಕ್ಕೆ ಸೇರಿಸಬೇಕು ಎನ್ನುವ ಡಿಮ್ಯಾಂಡ್ ಮಾಡಿದ್ದಾರೆ. ಏಕೆಂದರೆ ಬುಮ್ರಾ ರವರು ತಂಡ ಎಂತಹದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ವಿಕೆಟ್ಗಳನ್ನು ತಂದು ಕೊಡುತ್ತಾರೆ. ಹೀಗಾಗಿ ಬುಮ್ರಾ ರವರ ಅವಶ್ಯಕತೆ ನಮಗೆ ಬಹಳ ಇದೆ. ಹೀಗಾಗಿ ಅವರು ತಂಡಕ್ಕೆ ಶೀಘ್ರದಲ್ಲೇ ಮರಳಬೇಕು ಎನ್ನುವ ಡಿಮ್ಯಾಂಡ್ ಅನ್ನು ರೋಹಿತ್ ಬಿಸಿಸಿಐನ ಮುಂದಿಟ್ಟಿದ್ದಾರೆ. ಮತ್ತು ಮೂರನೇ ಡಿಮ್ಯಾಂಡ್ ಇಟ್ಟಿರುವ ರೋಹಿತ್ ರವರು, ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ನಮಗೆ ಆಲ್ರೌಂಡರ್ಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳ ಅವಶ್ಯಕತೆಯು ತುಂಬಾ ಇದೆ. ಹೀಗಾಗಿ ಈ ಆಟಗಾರರಿಗೆ ಸ್ಕ್ವಾಡ್ ನಲ್ಲಿ ಚಾನ್ಸ್ ನೀಡಬೇಕು ಎನ್ನುವ ಡಿಮ್ಯಾಂಡ್ ಅನ್ನ ರೋಹಿತ್ ಬಿಸಿಸಿಐನ ಮುಂದಿಟ್ಟಿದ್ದಾರೆ. ಬಂಧುಗಳೇ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.